ಅಮೆರಿಕಾದಲ್ಲಿ ಇನ್ನು ನೆಕ್ಸ್ಟ್ 15 ದಿವಸ ಸ್ಕೂಲು ಕಾಲೇಜ್ಗಳಿಗೆಲ್ಲ ರಜಾ. ಕ್ರಿಸ್ಮಸ್ ನ್ಯೂ ಇಯರ್ ಎಲ್ಲ ಬರ್ತಿದೆಯಲ್ಲ, ಅದಕ್ಕೆ ಕೆಲವು ಕಂಪ್ನಿಗಳಲ್ಲಿ ಶಟ್ ಡೌನ್ ಅಂತ ಹೇಳಿ ಲಾಸ್ಟ್ ಕಂಪಲ್ಸರಿ ಆಫ್ ತಗೋಬೇಕಿರುತ್ತೆ. ಸುನಿಲ್ಗೆ ಅದೇ ತರ 10 ದಿವಸ ರಜಾ. ಅಷ್ಟೊಂದೆಲ್ಲ ರಜಾಗಳಿಲ್ಲ ಅಂದ್ರೆ 25 ಡಿಸೆಂಬರ್ ಮತ್ತೆ ಜನವರಿ 1 ರಜಾ ಕೊಟ್ಟೆ ಕಟ್ತಾರೆ, ಒಂಥರ ಗೌರ್ಮೆಂಟ್ ಹಾಲಿಡೇ. ಅವಾಗ ಈ ಟೈಮ್ ಆಫ್ ದ ಇಯರ್ ಅಲ್ಲಿ ಗಿಫ್ಟ್ ಗಳೆಲ್ಲ ಕೊಡೋದು ಕಾಮನ್, ಎಸ್ಪೆಷಲಿ ಸ್ಕೂಲಲ್ಲಿ ಟೀಚರ್ಸ್ ಗಳಿಗೆ. ಅದಕ್ಕೆ ಉತ್ಸವ್ ಮತ್ತೆ ಉನ್ನತಿ ಇಬ್ರು ಅವ್ರ ಟೀಚರ್ಸ್ಗೆ ಗಿಫ್ಟ್ ತಗೋತೀವಿ ಅಂತ ಹೇಳಿ ಫುಲ್ ಶಾಪಿಂಗ್ ಜೋರಾಗಿ ಮಾಡ್ತಾ ಇದ್ದಾರೆ. ಸೊ ಅವರೇ ಒಂದು ಗಿಫ್ಟ್ ಬ್ಯಾಗ್ ತರ ಮಾಡಿ ಅದರಲ್ಲಿ ಒಂದ್ ಸ್ವಲ್ಪ ಸ್ನಾಕ್ಸ್ ಗಿಕ್ಸ್ ಎಲ್ಲ ಕೊಟ್ಟು, ಸ್ವಲ್ಪ ಒಂದು ಲೆಟರ್ ಎಲ್ಲ ಕೊಟ್ಟು, ಒಂದು ಯಾವ್ದಾದ್ರು ಗಿಫ್ಟ್ ಕಾರ್ಡ್ ಕೂಡ ಕೊಡ್ತೀವಿ ಅಂತ ಹೇಳಿದ್ರು. ಸೊ ಅವರೇ ಎಲ್ಲ ಮಾಡ್ಕೊಂತಾ ಇದ್ದಾರೆ. ಹಾಲಿಡೇ ಸೀಸನ್ ಅಲ್ವಾ, ನಾವು ಕೂಡ ಕ್ರಿಸ್ಮಸ್ ಟ್ರೀ ಎಲ್ಲ ತಂದು ಅದನ್ನೆಲ್ಲ ಡೆಕೋರೇಟ್ ಮಾಡಿ ಸ್ವಲ್ಪ ಸಂಭ್ರಮಿಸ್ತೀವಿ. ಈ ಟೈಮಲ್ಲಿ ಮಕ್ಕಳಿಗೂ ಕೂಡ ಏನಾದ್ರು ಕ್ರಿಸ್ಮಸ್ ಗಿಫ್ಟ್ ಅಂತ ಒಂದು ಕೊಡಿಸ್ತೀವಿ. ಈ ಸತಿ ಉತ್ಸವ್ ನಾನು ವರ್ಕೌಟ್ ಬೆಂಚ್ ಬೇಕು ನನಗೆ ವರ್ಕೌಟ್ ಮಾಡಕ್ಕೆ ಅಂತ ಕೇಳ್ತಾ ಇದ್ದ. ಸೊ ಅವನಿಗೂ ಅದೊಂದು ಕೊಡಿಸಿದ್ದಾಯ್ತು. ಸೀರಿಯಸ್ ಆಗಿ ನಮ್ಮಲ್ಲಿ ವರ್ಕೌಟ್ ಮಾಡೋನು ಇವನೊಬ್ನೇನೆ. ನಾವಿವಾಗ ಹೋಗ್ತಾ ಇರೋದು ಕ್ರಿಸ್ಪಿ ಕ್ರೀಮ್ಗೆ. ಇಲ್ಲಿ ಡೋನಟ್ಸ್ ಎಲ್ಲ ಸಖತ್ ಫೇಮಸ್. ಆದ್ರೆ ನಾವು ಹೋಗ್ತಿರೋದು ದುಡ್ಡು ಕೊಟ್ಟು ತಗೊಳಕಲ್ಲ. ಫ್ರೀಯಾಗಿ ಕೊಟ್ರೆ ಫಿನೈಲ್ ಕೂಡ ಕುಡಿದ್ಬಿಡ್ತೀಯಾ ಅಲ್ವಾ ಅಂತ ಫ್ರೆಂಡ್ಸ್ ರೇಗಿಸ್ತಾ ಇದ್ದೆ. ಡೈಲಾಗ್ ಜ್ಞಾಪಕ ಬರ್ತಾ ಇದೆ. ಆದ್ರೆ ನಾವು ಹೋಗ್ತಿರೋದು ಫಿನೈಲ್ಗಲ್ಲ, ಫ್ರೀ ಆಗಿ ಕೊಡೋ ಡೋನಟ್ಸ್ಗೋಸ್ಕರ. ಕ್ರಿಸ್ಪಿ ಕ್ರೀಮ್ ಅಲ್ಲಿ ಮಕ್ಕಳು ಅವರ ಸ್ಕೂಲ್ ರಿಪೋರ್ಟ್ ಕಾರ್ಡ್ ತೋರಿಸಿದ್ರೆ ಫ್ರೀ ಆಗಿ ½ ಡಜನ್ ಡೋನಟ್ಸ್ ಕೊಡ್ತಾರೆ. ಹಾಗೆ ನಮ್ಮ ಬರ್ಡೇಗಳಲ್ಲೂ ಕೂಡ ಸಾಕಷ್ಟು ಕಡೆ ಫ್ರೀ ಸ್ವೀಟ್ ಟ್ರೀಟ್ಸ್ ಕೊಡ್ತಾರೆ. ಇದನ್ನೆಲ್ಲ ಉತ್ಸವ ಟಿಕ್ ಟಾಕ್ ಅಲ್ಲಿ ಕಂಡಿಡ್ಕೊಂಡ್ ಬಂದ್ಬಿಟ್ಟು ವರ್ಕ್ ಆಗುತ್ತೋ ಇಲ್ವೋ ಅಂತ ಬಂದ್ವಿ. ಸೊ ಅವರ ಲಕ್ಗೆ ಫುಲ್ ವರ್ಕೇ ಆಗೋಯ್ತು. ½ ಡಜನ್ ಡೋನಟ್ಸ್ ಫ್ರೆಶ್ ಆಗಿ ಮಾಡ್ತಾ ಇದ್ರು, ಕೊಟ್ರು. ನಾನು ಯೂಶಲಿ ಡೋನಟ್ಸ್ ಎಲ್ಲ ತಿನ್ನಲ್ಲ, ಅವತ್ತು ಬಿಸಿ ಬಿಸಿಯಾಗಿತ್ತಲ್ಲ, ಸಖತ್ತಾಗಿತ್ತು, ತಿಂದಿದ್ದಾಯ್ತು.